ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ದಿನವನ್ನು ಆಯಾ ದೇವರಿಗೆ ಅರ್ಪಿಸಲಾಗಿದೆ. ಸೋಮವಾರ ಶಿವನಿಗೆ, ಶನಿವಾರ ಶನಿದೇವರಿಗೆ, ಹಾಗೆ ಭಾನುವಾರ ಸೂರ್ಯದೇವನನ್ನು ಪೂಜಿಸಲಾಗುತ್ತದೆ. ಸೂರ್ಯನ ಕೃಪೆಗಾಗಿ ಜನರು ಆ ದಿನ ಉಪವಾಸವನ್ನು ಕೂಡ ಮಾಡುತ್ತಾರೆ. ಇತರ ಎಲ್ಲ ಗ್ರಹಗಳ ಅಧಿಪತಿ ಸೂರ್ಯನಾಗಿರುವುದರಿಂದ ಭಾನುವಾರ ಈತನನ್ನು ಪೂಜಿಸಿದರೆ ಗ್ರಹಗಳ ದೋಷವು ನಿವಾರಣೆಯಾಗುತ್ತದೆ. ಪೌರಾಣಿಕ ಧಾರ್ಮಿಕ ಗ್ರಂಥಗಳಲ್ಲಿ ಸೂರ್ಯದೇವನಿಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಪ್ರತಿದಿನ ಬೆಳಿಗ್ಗೆ ತಾಮ್ರದ ಬಿಂದಿಗೆಯಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಕೆಂಪು ಬಣ್ಣದ ಹೂಗಳನ್ನು ಮತ್ತು ಅಕ್ಕಿಯನ್ನು ಹಾಕಿ ಸೂರ್ಯ ಮಂತ್ರವನ್ನು ಶುದ್ಧ ಮನಸ್ಸಿನಿಂದ ಪಠಿಸುವ ಮೂಲಕ ಸೂರ್ಯದೇವನಿಗೆ ನೀಡಬೇಕು. ಇದರಿಂದ ಸೂರ್ಯದೇವನು ಸಂತೋಷಗೊಂಡು ತಮಗೆ ಆಯುಷ್ಯ, ಆರೋಗ್ಯ, ಧಾನ್ಯ, ಸಂಪತ್ತು, ಸಂತಾನ, ಕೀರ್ತಿ ಮುಂತಾದವುಗಳನ್ನು ಕರುಣಿಸುವನು. ನೀವು ಸೂರ್ಯನನ್ನು ಪೂಜಿಸಲು ಬಯಸುತ್ತಿದ್ದರೆ 1 ವರ್ಷಗಳವರೆಗೆ ಅಥವಾ 30 ಭಾನುವಾರಗಳ ಅಥವಾ 12 ಭಾನುವಾರಗಳ ಉಪವಾಸವನ್ನು ಮಾಡಬೇಕು. ಭಾನುವಾರದಂದು ನೀವು ಸೂರ್ಯೋದಯಕ್ಕೂ ಮುನ್ನ ಹಾಸಿಗೆಯಿಂದ ಎದ್ದು ಮೊದಲು ದಿನನಿತ್ಯದ ಕೆಲಸಗಳನ್ನು ಮುಗಿಸಿ ಶುಚಿಯಾಗಿ ನಂತರ ಸ್ನಾನ ಮಾಡಿ ಶುದ್ಧವಾದ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ಭಾನುವಾರ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸುವುದರಿಂದ ಶುಭವಾಗುತ್ತದೆ. ನಂತರ ಚಿನ್ನದ ಸೂರ್ಯ ವಿಗ್ರಹವನ್ನು ಅಥವಾ ಸೂರ್ಯದೇವನ ಫೋಟೋವನ್ನು ಮನೆಯ ಯಾವುದಾದರೂ ಪವಿತ್ರ ಸ್ಥಳದಲ್ಲಿ ಇಡಬೇಕು. ನಂತರ ಸುವಾಸನೆ ಭರಿತ ಊದುಬತ್ತಿಯಿಂದ ಮತ್ತು ಹೂಗಳಿಂದ ವಿಧಿವಿಧಾನಗಳ ಮೂಲಕ ಸೂರ್ಯನ ಪೂಜೆ ಮಾಡಬೇಕು. ಸೂರ್ಯನ ಫೋಟೋಗೆ ಆರತಿಯನ್ನು ಮಾಡಿ ಓಂ ಸೂರ್ಯಾಯ ನಮಃ ಎನ್ನುವ ಮಂತ್ರವನ್ನು ಜಪಿಸಿ ಮಂತ್ರವನ್ನು ಪಠಿಸಿದ ನಂತರ ಶುದ್ಧ ನೀರು, ಶ್ರೀಗಂಧ, ಅಕ್ಷತೆ, ಕೆಂಪು ಹೂವು ಮತ್ತು ಗರಿಕೆಯೊಂದಿಗೆ ಸೂರ್ಯನಿಗೆ ಅರ್ಪಿಸಬೇಕು. ಭಾನುವಾರ ಉಪವಾಸ ವ್ರತವನ್ನು ಕೈಗೊಂಡವರು ಆಹಾರದಲ್ಲಿ ಉಪ್ಪನ್ನು ಸೇವಿಸಬಾರದು. ಸೂರ್ಯನನ್ನು ಪೂಜಿಸುವಾಗ ಆತನಿಗೆ ಬರೋಬ್ಬರಿ 13 ಬಾರಿ ನಮಸ್ಕಾರವನ್ನು ಸಲ್ಲಿಸಬೇಕು. ಪ್ರತಿಯೊಂದು ನಮಸ್ಕಾರವನ್ನು ಮಂತ್ರದ ಮೂಲಕ ಆತನಿಗೆ ಸಲ್ಲಿಸಬೇಕು. ಸೂರ್ಯನಿಗೆ ನಮಸ್ಕರಿಸುವ ಈ 13 ಮಂತ್ರಗಳನ್ನು ಹೇಳಬೇಕು. ಓಂ ಮಿತ್ರಾಯ ನಮಃ, ಓಂ ರವಿಯೇ ನಮಃ, ಓಂ ಸೂರ್ಯಾಯ ನಮಃ, ಓಂ ಭಾನವೇ ನಮಃ, ಓಂ ಗಯಾಯ ನಮಃ, ಓಂ ಪುಷ್ಣೇ ನಮಃ, ಓಂ ಹಿರಣ್ಯಗರ್ಭಾಯ ನಮಃ, ಓಂ ಮರೀಚಯೇ ನಮಃ, ಓಂ ಆದಿತ್ಯಾಯ ನಮಃ, ಓಂ ಸಾವಿತ್ರೇ ನಮಃ, ಓಂ ಅರ್ಕಾಯ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಸಾವಿತ್ರಿ ಸೂರ್ಯನಾರಾಯಣ ನಮಃ. ಈ ಮಂತ್ರವನ್ನು 13 ಮಂತ್ರಗಳಿವೆ. ಅದರಲ್ಲಿ ನಮಗೆ ಯಾವುದು ತುಂಬ ಸುಲಭ ಅದನ್ನು ಹೇಳಬೇಕು. ಅಷ್ಟು ಹೇಳೋಕ್ಕಾಗಿಲ್ಲ ಅಂದರೆ ಓಂ ಭಾಸ್ಕರಾಯ ನಮಃ, ಓಂ ಸಾವಿತ್ರಿ ಸೂರ್ಯನಾರಾಯಣ ನಮಃ, ಓಂ ಆದಿತ್ಯಾಯ ನಮಃ. ತುಂಬ ನಿಮಗೆ ಯಾವುದು ಸುಲಭವಾಗಿ ಹೇಳಬೇಕು ಅನಿಸುತ್ತೋ ಅದನ್ನು ಹೇಳಬೇಕು. ಸೂರ್ಯನು ಗ್ರಹಗಳಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಪ್ರಭಾವಶಾಲಿ ಗ್ರಹ. ಆದ್ದರಿಂದ ಭಾನುವಾರ ಸೂರ್ಯನನ್ನು ಪೂಜಿಸಿದರೆ ಸಮೃದ್ಧಿ, ಸಂಪತ್ತು, ಶತ್ರುಗಳಿಂದ ರಕ್ಷಣೆಯೂ ಕೂಡ ದೊರೆಯುತ್ತದೆ. ನಮ್ಮೆಲ್ಲ ಇಚ್ಛೆಗಳು ಭಾನುವಾರದ ಸೂರ್ಯ ಪೂಜೆಯಿಂದ ಈಡೇರಬಹುದು. ಇದರಿಂದ ನಮಗೆ ಸಮಾಜದಲ್ಲಿ ಗೌರವ, ಖ್ಯಾತಿ, ಆರೋಗ್ಯವೂ ಕೂಡ ಪ್ರಾಪ್ತವಾಗುತ್ತದೆ. ಜೀವನದುದ್ದಕ್ಕೂ ಭಾನುವಾರ ಸೂರ್ಯನನ್ನು ಪೂಜಿಸುವವರು ಮರಣದ ನಂತರ ಸೂರ್ಯಲೋಕವನ್ನು ಪ್ರವೇಶಿಸುವರೆಂಬ ನಂಬಿಕೆ ಇದೆ. ಭಾನುವಾರದಂದು ವಿವಾಹಿತ ಮಹಿಳೆಯರು ಉಪವಾಸವನ್ನು ಆಚರಿಸಿ ಸೂರ್ಯನಿಗೆ ನಮಸ್ಕರಿಸುವುದರಿಂದ ಬಂಜೆತನ ನಿವಾರಣೆಯಾಗುತ್ತದೆ.